ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಈ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿಬಿಟ್ಟು ಯಾವಾಗ ಕೋರ್ಟು ತೀರ್ಮಾನಿಸ್ತೋ ಆವಾಗಲೇ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ತುಂಬ ಭಾವುಕರಾಗಿದ್ದರು. ಅದಾದ ಬಳಿಕ ಯಾವಾಗ ಕೋರ್ಟು ಶನಿವಾರ ಜೀವನ ಪರ್ಯಂತ ಜೈಲಿನಲ್ಲೇ ಕುಳಿಬೇಕು ನೀನು ಅನ್ನುವಂತಹ ಆದೇಶವನ್ನು ಕೊಡ್ತೋ, ಹಾಗೆಯೇ 11,60,000 ದಂಡವನ್ನು ಯಾವಾಗ ವಿಧಿಸ್ತೋ ಅದನ್ನು ಕೇಳಿದಂಥ ದೇವೇಗೌಡರು ಅಕ್ಷರಶಃ ಕುಸಿದು ಬಿದ್ದರು. ಹೇಗೂ ಎಚ್ ಡಿ ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣಗೆ ಇದು ದೊಡ್ಡ ಶಾಖೆ. ಬಟ್ ದೇವೇಗೌಡರಿಗೂ ಕೂಡ ತನ್ನ ಮುದ್ದಿನ ಮೊಮ್ಮಗ, ತನ್ನ ಭವಿಷ್ಯ ಅಂತ ಹೇಳ್ಬಿಟ್ಟು ಕಲ್ಪನೆಯನ್ನು ಇಟ್ಕೊಂಡಿದ್ದಂತಹ ದೇವೇಗೌಡರಿಗೆ ಎಲ್ಲೋ ಒಂದು ಕಡೆ ದೊಡ್ಡ ಆಘಾತ ಆಯಿತು. ದೇವೇಗೌಡರು ತಮ್ಮ ಸ್ಥಾನವನ್ನು ಆತನಿಗೆ ಬಿಟ್ಟುಕೊಟ್ಟಿದ್ರು, ಮೊಮ್ಮಗನಿಗೆ ಬಿಟ್ಟುಕೊಟ್ಟಿದ್ರು. ಆದರೆ ಆತ ಅದನ್ನು ಯಾವ ರೀತಿ ಬಳಸ್ಕೊಂಡ ಅನ್ನೋದನ್ನು ನೆನೆದು ಕಣ್ಣೀರನ್ನು ಹಾಕಿದ್ರು. ಈ ಇಳಿ ವಯಸ್ಸಿನಲ್ಲಿ ಇಂತಹದೊಂದು ಶಿಕ್ಷೆ ದೇವೇಗೌಡರಿಗೆ ಬರಬಾರ್ದಾಗಿತ್ತು. ಅವ್ರು ನೋಡಿರುವಂಥ ರಾಜಕೀಯ ಜೀವನ, ಅವರ ಅನುಭವ, ಅವರ ವಯಸ್ಸು, ಅವರ ಹಿರಿಮೆ ಇವೆಲ್ಲದಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಆಗಿಬಿಡ್ತಲ್ಲ ಅನ್ನುವಂಥ ಬೇಸರ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ 100% ಇದೆ. ಆದರೆ ಇವತ್ತು ದೇವೇಗೌಡರ ಈ ಮೊಮ್ಮಗ ಮಾಡಿರುವಂಥ ಹಲ್ಕ ಕೆಲಸ ಇದೆಯಲ್ಲ, ಮಾಡಬಾರದ ಕೆಲಸಗಳಿದಾವಲ್ಲ, ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಆಕ್ರೋಶ ಇದೆ. ಇಲ್ಲಿ ದೇವೇಗೌಡರ ಮೇಲೆ ಎಷ್ಟು ಗೌರವ ಇದೆಯೋ ಅಷ್ಟೇ ಆಕ್ರೋಶ ಈತನ ಮೇಲೆ ಇದೆ ಅನ್ನೋದು ಸತ್ಯ. ಕಾರಣ ಈತನ ಮೇಲೆ ದಾಖಲಾಗಿರೋದು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಕೇಸ್ಗಳು. ಎಷ್ಟು? 4 ಕೇಸ್. ಈ ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಈತ ಅಪರಾಧಿ ಅಂತ ಹೇಳ್ಬಿಟ್ಟು ಘೋಷಣೆ ಆಗಿತ್ತು. ಇನ್ನೂ 3 ಪ್ರಕರಣಗಳು ವಿಚಾರಣೆ ಆಗೋದು ಬಾಕಿ ಇದೆ. ಆ 3 ಪ್ರಕರಣದ ಪಿಕ್ಚರ್ ಏನಾದರೂ ಬಿಡ್ತು ಅಂತ ಹೇಳಿದ್ರೆ ರೇವಣ್ಣನ ಫ್ಯಾಮಿಲಿ ಜೊತೆಗೆ ಪ್ರಜ್ವಲ್ ರೇವಣ್ಣ ಅಕ್ಷರಶಃ ತಲೆ ಎತ್ತು ಹಾಗೇನೇ ಇಲ್ಲ. ಹಾಗಾದರೆ ಬಾಕಿ ಇರುವಂತಹ ಆ 3 ಪ್ರಕರಣಗಳು ಯಾವುವು? ಜೊತೆಗೆ ಕೇವಲ ಬಾಕಿ ಇರುವಂಥ ಪ್ರಕರಣ ಮಾತ್ರ ಅಲ್ಲ, ಇದ್ರ ಜೊತೆಗೆ ಮುಂದಿರುವಂಥ ಅವಕಾಶಗಳೇನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಡೀ ದೇಶ, ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಪ್ರಕರಣ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಪ್ರಕರಣ. ಯಾಕಂತ ಹೇಳಿದ್ರೆ ಈ ಪೆನ್ಡ್ರೈವ್ನಲ್ಲಿ ಇದ್ದಿದ್ದು ಒಂದಲ್ಲ, ಎರಡಲ್ಲ, 3,000ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈತ ಹೆದರಿಸಿ ಅವರನ್ನು ತನ್ನ ತೃಷೆಯನ್ನು ತೀರಿಸಿಕೊಳ್ಳೋದಕ್ಕೆ ವಿಕೃತವಾಗಿ ಬಳಸಿಕೊಂಡು ಅದನ್ನು ವಿಡಿಯೋ ಮಾಡಿ ಹಾಗೆ ಇಟ್ಕೊಂಡಿದ್ದ. ಅದು ಯಾವ ರೀತಿ ಖುಷಿನೋ, ಅದು ಯಾವ ರೀತಿ ಸಂತೋಷನೋ, ಅದು ಯಾವ ರೀತಿ ಮನಸ್ಥಿತಿನೋ ಇದ್ರದ್ದು ಆ ದೇವರಿಗೆ ಗೊತ್ತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೊದಲಿಗೆ ದಾಖಲಾದಂಥ 1 ಕೇಸ್ ಆದರೆ ನಂತರ ಬಿದ್ದಿದ್ದು ಒಂದಲ್ಲ, ಎರಡಲ್ಲ, 4 ಕೇಸ್. ಒಂದರ ಹಿಂದೆ 1 ಕೇಸ್. ಈಗಾಗಲೇ 1 ಕೇಸ್ನ ವಿಚಾರಣೆ ನಡೆಸಿ ತೀರ್ಪನ್ನು ಕೊಟ್ಟಿರುವಂಥ ಕೋರ್ಟು ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಿದೆ. ಜೀವಿತಾವಧಿ ನೀನು ಜೈಲಿನಲ್ಲೇ ಇರಬೇಕು ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಆದೇಶವನ್ನು ನೀಡಿದೆ. ಅದರ ಜೊತೆಗೆ 11,60,000 ದಂಡವನ್ನು ಕೂಡ ವಿಧಿಸಿದೆ ಕೋರ್ಟು. 47 ವರ್ಷದ ಮಹಿಳೆ ಮೇಲೆ ದೌರ್ಜನ್ಯವನ್ನು ಎಸಗಿದಂಥ ಸಂಬಂಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತಿಮ ವಿಚಾರಣೆಯನ್ನು ನಡೆಸಿ ಶುಕ್ರವಾರ ಮತ್ತು ಶನಿವಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಈ ಆದೇಶವನ್ನು ಪ್ರಕಟಿಸಿದೆ. ಈಗ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ 1 ಪ್ರಕರಣದಲ್ಲಿ ಅಪರಾಧಿ ಅನ್ನೋದು ಫಿಕ್ಸ್ ಆಯಿತು. ಈಗ ಬಾಕಿ ಇನ್ನುಳಿದಂಥ 3 ಪ್ರಕರಣಗಳ ಬಗ್ಗೆನೂ ಕೂಡ ಚರ್ಚೆಗಳು ಈಗ ಶುರುವಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇರೋದು ಒಂದಲ್ಲ, ಎರಡಲ್ಲ, 4 ಪ್ರಕರಣ ಅಲ್ವಾ. ಆ 4 ಪ್ರಕರಣಗಳಲ್ಲಿ ಒಂದೊಂದು ಪ್ರಕರಣವೂ ಕೂಡ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುವಂಥ ಪ್ರಕರಣ. ಏನದು ನೋಡ್ತಾ ಹೋಗೋಣ ಬನ್ನಿ. 2024ರ ಲೋಕಸಭೆ ಚುನಾವಣೆಯ ಸಂದರ್ಭ ಅದು. ಏಪ್ರಿಲ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾದಂತಹ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆರಂಭದಲ್ಲಿ ಎಲ್ಲರೂ ಕೂಡ ಚುನಾವಣೆಯ ಸಿದ್ಧತೆಯಲ್ಲಿದ್ದರು. ಬಟ್ ಅದೇ ಟೈಮಿಗೆ ಈ ವಿಡಿಯೋಗಳು ವೈರಲ್ ಆಗಿದ್ದು ಭಾರಿ ಸಂಚಲನ ಸೃಷ್ಟಿಸಿತ್ತು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೆದವು. ಒಬ್ಬರ ಮೊಬೈಲಿಂದ ಇನ್ನೊಬ್ಬರ ಮೊಬೈಲಿಗೂ ಕೂಡ ಇದು ಹರಿದಾಡೋದಕ್ಕೆ ಶುರುವಾಯಿತು. ಪ್ರಜ್ವಲ್ ವಿರುದ್ಧ ಅಷ್ಟೊತ್ತಿಗೆ ಸಂತ್ರಸ್ತೆಯೊಬ್ಬರು ಹೊಳೆನರಸೀಪುರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ಅದು ಅಧಿಕೃತ ಪ್ರಕರಣ ದಾಖಲಾಗೋದ ಮೊದಲ ಪ್ರಕರಣ ಆಗಿತ್ತು. ವೈರಲ್ ಆದಂಥ ವಿಡಿಯೋಗಳಲ್ಲಿ KR ನಗರ ವ್ಯಾಪ್ತಿಯ 47 ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದಂಥ ದೌರ್ಜನ್ಯದ ವಿಡಿಯೋ ಆಘಾತಕಾರಿಯಾಗಿತ್ತು. ಈ ಸಂತ್ರಸ್ತೆಯು ದೂರನ್ನು ನೀಡಬಹುದು ಅಂತ ಹೇಳ್ಬಿಟ್ಟು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಇತರರು ಸಂತ್ರಸ್ತೆಯನ್ನು ಅಪಹರಿಸಿದ್ರು. ಈ ಕುರಿತು ಪ್ರಕರಣ ದಾಖಲಾದಂಥ ಬೆನ್ನಲ್ಲೇ ಅಪಹರಣಕಾರರು ಸಂತ್ರಸ್ತೆಯನ್ನು ಬಿಟ್ಟು ಕಳಿಸಿದ್ರು. ಇದಾದ ಬಳಿಕ 2024ರ ಮೇ 5ರಂದು CIDಗೆ ಆಗಮಿಸಿದಂತಹ ಸಂತ್ರಸ್ತೆ 2019 ಮತ್ತು 2020ರಲ್ಲಿ ಹೊಳೆನರಸೀಪುರದ ಗನ್ನಿಗಾಳ ತೋಟ ಮತ್ತು ಬಸವನಗುಡಿಯ ಮನೆಯಲ್ಲಿ ಈಕೆ ಮೇಲೆ ಮಾಡಿದಂಥ ದೌರ್ಜನ್ಯದ ಬಗ್ಗೆ ದೂರನ್ನು ಕೊಡ್ತಾರೆ.
ಇದಾಯಿತು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣ ಈಗ ಮತ್ತೆ ವಿಚಾರಣೆ ಹಂತದಲ್ಲಿ ಇದೆ. ಮಹಿಳಾ ಜನಪ್ರತಿನಿಧಿಯೊಬ್ಬರ ವಿರುದ್ಧ ನಡೆದಿದ್ದಂಥ ಅತ್ಯಾಚಾರ ಪ್ರಕರಣ ಇದು. ಸಂತ್ರಸ್ತೆಯೊಬ್ಬರಿಗೆ ಲೈಂಗಿಕ ದೌರ್ಜನ್ಯವೆಸಗಿದಂತಹ ಪ್ರಕರಣವೂ ಕೂಡ ಇಲ್ಲಿ ದಾಖಲಾಗಿದೆ. ಈಗ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳು ಸಾಬೀತಾಗಿದ್ದಾವೆ, ಜೊತೆಗೆ ಆರೋಪಗಳಿದ್ದಾವೆ. ಅದರ ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. ಹಾಗಾದರೆ ಈ 3 ಪ್ರಕರಣಗಳು ನಾನು ಇವಾಗ ಹೇಳಿದಲ್ಲ, ಒಂದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣ, ಇದೇ ಲೈಂಗಿಕ ದೌರ್ಜನ್ಯ ಪ್ರಕರಣ. ಹಾಗೆಯೇ ಮಹಿಳಾ ಜನಪ್ರತಿನಿಧಿಯೊಬ್ಬರ ವಿರುದ್ಧ ನಡೆದಿರುವಂತಹ ಅತ್ಯಾಚಾರ ಪ್ರಕರಣ, ಮಹಿಳೆಯೊಬ್ಬರಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಪ್ರಕರಣ. ಇನ್ನು 3 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದೆ. ಈ 3 ಪ್ರಕರಣದಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೇಳಿ ಮತ್ತೆ ಕೋರ್ಟ್ ಆದೇಶವನ್ನು ಕೊಡ್ತು ಅಂತ ಹೇಳಿದ್ರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಕತೆ ಮುಗೀತು ಅಂತ ಹೇಳಿ ಆಯಿತು, ಫಿಕ್ಸ್. ಮತ್ತೇನು ಬೇರೆ ಆಪ್ಷನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ತಲೆ ಎತ್ತೋದಕ್ಕೂ ಕೂಡ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಈಗ ಇರುವಂಥ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಈಗ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ ಅಲ್ವಾ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂಥದ್ದೊಂದು ತೀರ್ಪನ್ನು ಕೊಟ್ಟಿದೆಯಲ್ಲ, ಈ ತೀರ್ಪನ್ನು ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಹೋಗುವಂಥ ಅವಕಾಶ ಇಲ್ವಾ ಅಂತೇಳಿ ಕೇಳಿದರೆ, ಮೇಲ್ಮನವಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸುವಂಥ ಅವಕಾಶ ಇದೆ. ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೂ ಕೂಡ ಹೈಕೋರ್ಟ್ನಲ್ಲಿ ಅಪೀಲು ಹೋಗುವಂಥ ಅವಕಾಶ ಇದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಬಹುದು. ಈ ಪ್ರಕರಣದಲ್ಲಿ ಕೋರ್ಟ್ ವಿಧಿಸಿರುವಂಥ ಶಿಕ್ಷೆಯ ಪ್ರಮಾಣ ಅಧಿಕವಾಗಿದೆ ಅಥವಾ ತಪ್ಪು ವ್ಯಾಖ್ಯಾನದಿಂದ ಆಧಾರಿತವಾಗಿದೆ. ಹೀಗಾಗಿ ಶಿಕ್ಷೆಯನ್ನು ತಡೆ ಹಿಡಿಯುವಂತೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಷ್ಟೇ ಅಲ್ಲದೆ ವಿಚಾರಣಾ ನ್ಯಾಯಾಲಯ ಸಾಕ್ಷಿಗಳನ್ನು ಸೂಕ್ತ ರೀತಿಯಲ್ಲಿ ಪರಿಗಣಿಸಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ತಪ್ಪಾಗಿದೆ ಅಂತೇಳಿ ವಾದಿಸುವಂಥ ಅವಕಾಶ ಇದೆ. ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಕೆಳ ಹಂತದ ಕೋರ್ಟ್ ನೀಡಿರುವಂಥ ತೀರ್ಪನ್ನು ಎತ್ತಿ ಹಿಡಿಬಹುದು ಅಥವಾ ರದ್ದುಗೊಳಿಸಬಹುದು. ಇದಲ್ಲದೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದು ಕೂಡ. ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಅಲ್ಲೂ ಕೂಡ ಮುಂದೂಡಿದಲ್ಲಿ ಅಲ್ಲೂ ಕೂಡ ಮತ್ತೆ ಈ ಪ್ರಕರಣ ಇಲ್ಲ ಆ್ಯಸ್ ಇಟ್ ಈಸ್ ಹೋಗಬೇಕು ಅಂತ ಹೇಳಿತು ಅಂತ ಹೇಳಿದರೆ ಆಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಮುಂದೆ ಇರುವಂಥ ಕಾನೂನು ಆಯ್ಕೆಯ ಕುರಿತಾಗಿ ಹಿರಿಯ ವಕೀಲರು ಈ ರೀತಿ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ವ್ಯಾಖ್ಯಾನದ ಪ್ರಕಾರ ಜೀವ ಇರುವವರೆಗೆ ಶಿಕ್ಷೆ ಅಂತ ಹೇಳಿದ್ರೆ ಕನಿಷ್ಠ 14 ವರ್ಷ ಆದ ಬಳಿಕ ಆರೋಪಿಯ ನಡವಳಿಕೆ ಆಧಾರದಲ್ಲಿ ಜೈಲಿನಿಂದ ಬಿಡುಗಡೆಗೊಳಿಸೋದಕ್ಕೆ ಅವಕಾಶ ಇದೆ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ಜೀವಾವಧಿ ಶಿಕ್ಷೆ ಅಂತಿಮವಲ್ಲ. ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾದರೆ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಬಹುದು. ಕಾನೂನಿನಲ್ಲಿ ಈ ಎಲ್ಲ ಅವಕಾಶಗಳು ಇದ್ದಾವೆ. ದೂರುದಾರರು ಹಾಗೂ ಆರೋಪಿಗಳಿಗೆ ಇಬ್ಬರಿಗೂ ಕೂಡ ಈ ಅವಕಾಶ ಕಾನೂನಿನಲ್ಲಿ ಇದೆ ಎನ್ನುವಂತಹ ಒಂದು ಮಾತನ್ನು ಹಿರಿಯ ವಕೀಲರು ಹೇಳ್ತಾರೆ. ಇನ್ನು ಅಧೀನ ಕೋರ್ಟ್ನಲ್ಲಿ ಕೊಟ್ಟಿರುವಂಥ ತೀರ್ಪು ಕಾನೂನು ಪ್ರಕಾರವಾಗಿದೆಯಾ ಇಲ್ಲವೇ, ಇವೆಲ್ಲವೂ ಕೂಡ ಮುಖ್ಯವಾಗ್ತದೆ. ಕೃತ್ಯ ಆದ ಕೂಡಲೇ ಸಂತ್ರಸ್ತರು ದೂರನ್ನು ಸಲ್ಲಿಸಿದ್ದಾರಾ ಇಲ್ವಾ ಅನ್ನೋದು ಕೂಡ ಮುಖ್ಯವಾಗ್ತದೆ. ಅನೇಕ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಆದವರ ಶಿಕ್ಷೆ ರದ್ದುಗೊಂಡಂತಹ ಉದಾಹರಣೆಗಳಿದ್ದಾವೆ. ತರಾತುರಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸಿದ್ದು, ಕಾಲಾವಧಿಯಲ್ಲಿ ದೂರು ಕೊಡದೇ ಇರುವಂಥದ್ದು, ಪೂರಕ ಸಾಕ್ಷ್ಯಗಳನ್ನು ಒದಗಿಸದೇ ಇರುವುದು, ಸಾಕ್ಷ್ಯ ಹಾಗೂ ಹೇಳಿಕೆಯ ನಡುವಿನ ವ್ಯತ್ಯಾಸವನ್ನು ಗಮನಿಸದೇ ಇದ್ದಂಥ ಅಂಶಗಳು ಮುಂದಿಟ್ಟುಕೊಂಡು ಹೈಕೋರ್ಟು ಒಂದು ರೀತಿಯಲ್ಲಿ ಇದನ್ನು ಪರಿಗಣಿಸುತ್ತೆ. ಹೀಗಾಗಿ ತುಂಬ ಮುಖ್ಯವಾಗ್ತದೆ ಈ ಪ್ರಕರಣದ ಮುಂದಿನ ನಡೆ ಅನ್ನೋದನ್ನು ಇಲ್ಲಿ ವಕೀಲರು ಹೇಳ್ತಾರೆ. ಅಧೀನ ಕೋರ್ಟ್ ಕೊಟ್ಟಿರುವಂಥ ಶಿಕ್ಷೆಯನ್ನು ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ 60 ದಿನಗಳ ಅವಕಾಶ ಇರ್ತದೆ. 60 ದಿನಗಳ ಒಳಗಾಗಿ ಅಪೀಲನ್ನು ಸಲ್ಲಿಸಬಹುದು. ಆದರೆ ಸಹಜವಾಗಿ ಕೂಡಲೇ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ತಾತ್ಕಾಲಿಕವಾಗಿ ಶಿಕ್ಷೆಯನ್ನು ಅಮಾನತು ಮಾಡಿ ಅಂತಲೂ ಕೂಡ ಹೈಕೋರ್ಟ್ನ ಮುಂದೆ ಮನವಿಯನ್ನು ಮಾಡಬಹುದು. ಶಿಕ್ಷೆಗಳು ವ್ಯಕ್ತಿಯ ಸರ್ವನಾಶಕ್ಕೆ ಇರಬಾರ್ದು, ಬದಲಾಗಿ ಸುಧಾರಣೆಗೆ ಇರಬೇಕು ಅಂತ ಹೇಳಿ ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತೆ ಅನ್ನೋದನ್ನು ಕೂಡ ವಕೀಲರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಪ್ರಜ್ವಲ್ಗೆ ಈಗ ಮುಂದಿನ ಅವಕಾಶಗಳಿದೆ. ಹಾಗಂದ ಮಾತ್ರಕ್ಕೆ ಪ್ರಜ್ವಲ್ಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಅವಕಾಶ ಇದೆಯಾ? ನೋವೆ. ಈಗ ಒಂದು ವೇಳೆ ಹೈಕೋರ್ಟಿಗೆ ಹೋದರೂ ಕೂಡ ಈ ಶಿಕ್ಷೆಯ ಪ್ರಮಾಣವನ್ನು ತಡೆ ಹಿಡಿದ್ರೂ ಕೂಡ ಮುಂದಿನ 3 ಪ್ರಕರಣ ಇದೆಯಲ್ಲ, ಆ 3 ಪ್ರಕರಣದಲ್ಲೂ ಕೂಡ ಮತ್ತೆ ಈತನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.